ಹಾಯ್ ಎವ್ರಿವನ್. ನೋಡಿ, ಒಂದು ಮಹೇಂದ್ರ ಥಾರ್ನಲ್ಲಿ ರಾಕ್ಸ್ ಒಂದಿದೆ, ಥಾರ್ ಒಂದಿದೆ. ಸೊ ನೋಡೋಕ್ಕೆ ನಿಮಗೆ ಗಾಡಿ ಮಿರರು ಸೇಮೇ ಕಾಣಿಸುತ್ತೆ. ನಿಮಗೆ ಆಚೆಯಿಂದ ನೋಡಿದ್ರೆ ನಿಮಗೆ ಥಾರ್ನಲ್ಲಿ ಇರಲಿ ರಾಕ್ಸ್ನಲ್ಲಿ ಇರಲಿ ನೋಡೋಕ್ಕೆ ಮಿರರ್ ನಿಮಗೆ ಸೇಮ್ ಇದೆ, ಬಟ್ಟು ಭಾಳ ವ್ಯತ್ಯಾಸ ಇದೆ ಮಿರರ್ನಲ್ಲಿ. ಸೊ ಇವಾಗ ಕಸ್ಟಮರ್ಗೆ ಏನಿದೆ ಅಂದರೆ ಕಂಪ್ನಿಯಿಂದ ನಿಮಗೆ ಈ ಥರ ಸ್ವಿಚ್ ಬಂದಿರ್ತದೆ. ಸೊ ಅಡ್ಜಸ್ಟ್ಮೆಂಟಿಂಗು ರೈಟ್ ಲೆಫ್ಟ್ ಅಪ್ ಡೌನು ಕಂಪ್ನಿಯಿಂದ MX5ಗೆ ನಿಮಗೆ ಅಡ್ಜಸ್ಟ್ಮೆಂಟಿಂಗ್ ಬಂದಿರ್ತದೆ. ಸೊ ಫೋಲ್ಡಿಂಗ್ ಒಂದು ನಿಮಗೆ ಈ ಗಾಡಿನಲ್ಲಿ ಕೊಟ್ಟಿರಲ್ಲ. ಸೊ ನಾವು ಬಂದ್ಬಿಟ್ಟು ಇದೇ ಮಿರರ್ಗೆ ನಿಮಗೆ ಆಟೋ ಫೋಲ್ಡಿಂಗ್ ಮಾಡಿ ಕೊಡೋದು. ರಾಕ್ಸ್ ಇರಲಿ ಥಾರ್ ಇರಲಿ, ನಾವು ನಿಮಗೆ ಇದೇ ಮಿರರ್ಗೆ ಆಟೋ ಫೋಲ್ಡ್ ಮಾಡಿ ಕೊಡೋದು. ಮಿರರ್ ಏನು ಚೇಂಜ್ ಮಾಡಲ್ಲ. ಸೊ ಈ ಫಿಟ್ಟಿಂಗೂ ನೋಡ್ಬೋದು ನೀವು, ಈ ಫಿನಿಶಿಂಗು ನೋಡ್ಬೋದು ನೀವು, ಇದಕ್ಕೆ ಕ್ವಾಲಿಟಿನೂ ನೋಡ್ಬೋದು ಒಂದು. ಸೊ ಇದರಲ್ಲಿ ಏನಿದೆ ಅಂದರೆ ನಿಮಗೆ ಒಂದು ಥಾರ್ ರಾಕ್ಸ್ನಲ್ಲಿ ಇವಾಗ ಹೊಸದು ಬಂದಿದೆ ಒಂದು ಮಾಡಲ್, ಅದರಲ್ಲಿ ನಿಮಗೆ ನಾವು ಸಪ್ರೇಟಾಗಿ ಸ್ವಿಚ್ ಮಾಡಿ ಇದಕ್ಕೆ ಒಂದು ಫೋಲ್ಡಿಂಗ್ ಮಾಡಿದ್ವಿ. ಇಲ್ಲಿ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಮಿರರ್ ಕ್ಲೋಸ್ ಆಗುತ್ತೆ. ತಿರ್ಗಾ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಮಿರರು ಓಪನ್ ಆಗುತ್ತೆ. ಸೊ ಓಪನಿಂಗ್ ಕ್ಲೋಸಿಂಗು ನಿಮಗೆ ಇಲ್ಲಿ ಪ್ರೊಸೆಸಿಂಗ್ ತೋರಿಸ್ತೀನಿ, ನೋಡ್ಬೋದು. ಇಲ್ಲಿ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಮಿರರ್ ಹೋಗಿ ನೀಟ್ ಆ್ಯಂಡ್ ಕ್ಲೀನ್ ನಿಮಗೆ ಫೋಲ್ಡ್ ಆಗುತ್ತೆ. ಈ ಫೋಲ್ಡಿಂಗು ನೋಡ್ಬೋದು ನೀವು. ಇದು ರೈಟ್ ಮಿರರು. ತಿರ್ಗಾ ಇಲ್ಲಿ ಬಂದರೆ ನೀವು ಈ ಲೆಫ್ಟ್ ಮಿರರು. ಸೊ ಇದು ಫಿಟ್ಟಿಂಗು ಫಿನಿಶಿಂಗ್ ರಾಕ್ಸ್ ಥಾರ್ನಲ್ಲಿ ನಿಮಗೆ ಹೇಳ್ತಾರೋದು ನಾನು. ಈ ಫಿಟ್ಟಿಂಗ್ ಫಿನಿಶಿಂಗ್ ಬೇರೆ ಥರನೇ ಸೆಟ್ಟಿಂಗ್ ಇದೆ. ತಿರ್ಗಾ ಇಲ್ಲಿ ಪ್ರೆಸ್ ಮಾಡ್ರೆ ನೀವು ಇಲ್ಲಿ ಮಿರರ್ ನಿಮಗೆ ಓಪನ್ ಆಗುತ್ತೆ. ಸೊ ರಾಕ್ಸ್ ಇರಲಿ ಥಾರ್ ಇರಲಿ ಇದೇ ಮಿರರ್ಗೆ ನಾವು ನಿಮಗೆ ಆಟೋ ಫೋಲ್ಡ್ ಮಾಡಿ ಕೊಡ್ತಾ ಇರೋದು ಒಂದು. ಪ್ಲಸ್ ಇದರಲ್ಲಿ ನಿಮಗೆ ಆನ್ ಮಾಡಿದ್ರೆ ಪಾರ್ಕಿಂಗ್ನಲ್ಲಿ ಲೈಟು ನಿಮಗೆ ಸೇಮ್ ಈ ಕಾಂಬಿನೇಷನ್ ಏನಿದೆ ಅದಕ್ಕೆ ನಿಮಗೆ ನೈಟ್ನಲ್ಲಿ ಲೈಟೂ ಆನ್ ಆಗುತ್ತೆ. ಇಲ್ಲಿ ಆಫ್ ಮಾಡ್ರೆ ನೋಡಿ ಲೈಟ್ ಆಫ್ ಆಯಿತು, ಆನ್ ಮಾಡ್ರೆ ಆನ್. ಸೊ ಈ ರೀತಿ ನಿಮಗೆ ಸ್ವಿಚ್ ಇಲ್ಲ ಆಗದ್ರೆ ಏನಾಗಂದರೆ ಅಡ್ಜಸ್ಟ್ಮೆಂಟಿಂಗ್ ಸ್ವಿಚ್ ಇಲ್ಲಿದೆ ಕಂಪ್ನಿಯಿಂದ. ಸೊ ಅದೇ ಮಿರರ್ಗೆ ನಾವು ಆಟೋ ಫೋಲ್ಡ್ ಮಾಡಿರೋದು, ಮಿರರ್ ಏನು ಚೇಂಜ್ ಮಾಡಿಲ್ಲ ನಾವು. ಈ ಥರ ನಿಮ್ಮದು ಸೆಟ್ಟಿಂಗ್ ಇರಬೇಕು. ಈ ಥರ ಸೆಟ್ಟಿಂಗ್ ಇದ್ದಾರಲ್ಲ ರೈಟ್ ಲೆಫ್ಟು ಅಪ್ ಡೌನು, ಆ ಥರ ಇದ್ದರೆ ಅದೇ ಮಿರರ್ಗೆ ನಾವು ಇದಕ್ಕೆ ಸ್ವಿಚ್ ಹಾಕಿ ಸಪ್ರೇಟು ಆಟೋ ಫೋಲ್ಡ್ ಮಾಡಿದ್ದೀನಿ. ಸೊ ಈ ಕೆಲಸಕ್ಕೆ ನಮಗೆ ಸ್ವಲ್ಪ ಅಟ್ಲೀಸ್ಟ್ ಟೈಮ್ ಬೇಕು. ಒಂದು ವೈರೂ ನಿಮ್ಮದು ಕಟ್ಟಿಂಗು ಟಾಂಪರಿಂಗು ವಾರಂಟಿಗೆ ಏನೂ ಅವೇಡಿಲ್ಲ. ಸೊ ಬ್ರ್ಯಾಂಡ್ ನ್ಯೂ ಗಾಡಿ ಕಸ್ಟಮರ್ ತೊಗೊಂಡು ನಮ್ಮ ಹತ್ರ ಬಂದಿರೋದು. ಸೊ ಇಲ್ಲಿ ನಿಮಗೆ ಫಂಕ್ಷನ್ ತೋರಿಸಿದ್ದೀನಿ, ಓಪನಿಂಗ್ ಕ್ಲೋಸಿಂಗ್. ತಿರ್ಗಾ ನೀವು ಆಚೆ ಬಂದುಬಿಟ್ಟು ಇಲ್ಲಿಂದ ರಿಮೋಟ್ನಲ್ಲಿ ಪ್ರೆಸ್ ಮಾಡಿದ ತಕ್ಷಣವೇ ಮಿರರ್ ಕ್ಲೋಸ್ ಆಗುತ್ತೆ. ತಿರ್ಗಾ ಇಲ್ಲಿ ರಿಮೋಟ್ನಲ್ಲಿ ಓಪನ್ ಮಾಡಿದ್ರೆ ನೀವು ಮಿರರು ಓಪನ್ ಆಗುತ್ತೆ. ಸೊ ಇದು ಕೆಲಸ ಮಾಡೋಕ್ಕೆ ನಮಗೆ ಟೈಮ್ ಬೇಕು ಅಟ್ಲೀಸ್ಟು. ಇದು ನೀಟ್ ಆ್ಯಂಡ್ ಕ್ಲೀನ್ ಜಾಬು, ಯಾವುದೋ ಒಂದು ದಳ ಬಡ ಹಾಕಿ ಆ ಥರ ಕೆಲಸ ಇಲ್ಲ. ಅಫಿಷಿಯಲ್ ಕಸ್ಟಮರ್, ಅಫಿಷಿಯಲ್ ಗಾಡಿ, ಅಫಿಷಿಯಲ್ಗೆ ಕಸ್ಟಮರ್ ಇದು ಮಾಡೋದು. ರಾಕ್ಸ್ ಇರಲಿ ಥಾರ್ ಇರಲಿ ಯಾವ ಗಾಡಿನೂ ಇರಲಿ ನಮ್ಮ ಹತ್ರ ಆಟೋ ಫೋಲ್ಡ್ ನಿಮಗೆ ಅವೈಲೇಬಲ್ ಇದೆ. ಬಟ್ ಆ ಥರ ಅಡ್ಜಸ್ಟ್ಮೆಂಟಿಂಗ್ ಸ್ವಿಚ್ ಬಂದಿದ್ದರೆ ಅದೇ ಮಿರರ್ಗೆ ನಾವು ಆಟೋ ಫೋಲ್ಡ್ ಮಾಡಿರೋದು, ಮಿರರ್ ಏನೂ ಚೇಂಜ್ ಮಾಡಿಲ್ಲ. ಸೊ ಇನ್ನೊಂದು ನಿಮ್ಮದು ಬೇಸಿಕ್ ಮಾಡಲ್ ಗಾಡಿ ಬರ್ತದೆ. ಬೇಸಿಕ್ ಮಾಡಲ್ ಏನಂದರೆ ಗಾಡಿ ಈ ಥರ ಸ್ವಿಚ್ಚೂ ಬಂದಿರಲ್ಲ, ಇದಕ್ಕೆ ಡಮ್ಮಿ ಕ್ಯಾಪ್ ಥರ ಹಾಕಿರ್ತದೆ. ಸೊ ಆ ಥರನಲ್ಲಿ ನಿಮಗೆ ಅದು ಸೆಟ್ಟಿಂಗ್ ಬೇರೆ ಥರ ಬರುತ್ತೆ. ಸ್ವಿಚ್ ನಿಮಗೆ ಇಲ್ಲಿ ಬೇಕಂದರೆ ಇಲ್ಲಿನೂ ಆಗ್ಬೋದು, ಈ ಸೈಡ್ ಬೇಕಂದರೆ ಈ ಸೈಡ್ ಆಗ್ಬೋದು. ಡಿಪೆಂಡೆಂಟ್ ಕಸ್ಟಮರ್ ಯೂಸಿಂಗ್ ಮೇಲೆ ಎಲ್ಲಿ ಬೇಕು. ಯಾಕೆ ನಾವು ಇದಕ್ಕೆ ಏನಕ್ಕೆ ಮಾಡಿದ್ದೀವಿ ಅಂದರೆ ಅಡ್ಜಸ್ಟ್ಮೆಂಟಿಂಗು ಇಲ್ಲೇ ಇದೆ. ಸೊ ಫೋಲ್ಡಿಂಗು ನಿಮಗೆ ಒಳಗಡೆಯಿಂದ ಕ್ಲೋಸಿಂಗ್ ಓಪನಿಂಗು ಈ ಥರ ಮಾಡಿದ್ದೀನಿ. ನಮಗೆ ಇದು ನೀಟ್ ಆ್ಯಂಡ್ ಕ್ಲೀನ್ ಕಾಣಿಸ್ತಾ ಇದೆ. ಸೊ ಅದಕ್ಕೆ ಒಂದು ನಿಮಗೆ ಮಾಡಿದ್ದೀನಿ. ಇದು ಒಂದು ಕೆಲಸ ಆಯಿತು. ನೆಕ್ಸ್ಟ್ ಇಲ್ಲಿ ಬಂದರೆ ಇವಾಗ ಮಿರರ್ ಫಿಟ್ಟಿಂಗ್ ನೋಡ್ಬೋದು ನೀವು. ಯಾವ ಥರ ಲಾಕ್ ಮಾಡಿದ ತಕ್ಷಣ ಮಿರರ್ ಹೆಂಗೆ ಫಿಟ್ಟಿಂಗ್ ಆಗುತ್ತೆ ಅದು ಕ್ಲೋಸಿಂಗ್ ನೋಡ್ಬೋದು. ತಿರ್ಗಾ ನಿಮಗೆ ಓಪನ್ ಮಾಡ್ರೂ ಓಪನಿಂಗ್ ಫೀಲಿಂಗ್ ನೋಡ್ಬೋದು. ಸೊ ರೈಟ್ ಲೆಫ್ಟು ಆಟೋ ಫೋಲ್ಡ್ ಮಿರರ್ ರಾಕ್ಸ್ ಇರಲಿ ಥಾರ್ ಇರಲಿ ಅದಕ್ಕೆ ನಮ್ಮ ಹತ್ರ ಅವೈಲೇಬಲ್ ಇದೆ. ಗಾಡಿನೂ ನೋಡ್ಬೋದು ನೀವು. ಇದು ಬಿಟ್ಟು ನಮ್ಮ ಹತ್ರ ಆಲ್ಮೋಸ್ಟ್ ಎಲ್ಲ ಗಾಡಿಗೆ ಆಟೋ ಫೋಲ್ಡ್ ಮಿರರ್ ಸಿಗುತ್ತೆ. ಬ್ರ್ಯಾಂಡ್ ನ್ಯೂ ಗಾಡಿ, ರಿಬ್ಬನ್ನೂ ತೆಗಲಿಲ್ಲ, ಡೈರೆಕ್ಟ್ ಶೋರೂಮಿಂದ ಅವ್ರಿಗೆ ಆಟೋ ಫೋಲ್ಡ್ ಬೇಕೇ ಬೇಕು ಅಂತ ಮಾಡೋಕ್ಕೆ ನಮ್ಮ ಹತ್ರ ಬಂದಿದ್ದಾರೆ. ಸೊ ಇದು ಒಂದು ಕೆಲಸ ಆಗಿದೆ, ನೀಟ್ ಆ್ಯಂಡ್ ಕ್ಲೀನ್ ಕೆಲಸ. ಸೊ ಅದಕ್ಕೆ ಮಾಡೋಕ್ಕೆ ನಮಗೆ ಟೈಮ್ ಬೇಕು. ಒಂದು ದಿವಸ ನೋಡಿಬಿಟ್ಟು ನೀವು ಯಾವಾಗ ಹಿಂಗೆ ಬರ್ತೀರಾ ಅಂತ ಫೋನ್ ಮಾಡ್ಕೊಂಡು ಬನ್ನಿ. ರಾಕ್ಸ್ ಇಲ್ಲಿ ಥಾರ್ ರಾಕ್ಸ್ ಇಲ್ಲಿ ಆಟೋ ಫೋಲ್ಡ್ ಮಿರರ್ ನಿಮಗೆ ಅವೈಲೇಬಲ್ ನಮ್ಮ ಹತ್ರ ಇದೆ. ಸೊ ಅದೇ ಮಿರರ್ಗೆ ನಿಮಗೆ ಆಟೋ ಫೋಲ್ಡ್ ಮಾಡಿ ನಾವು ಕೊಡ್ತೀನಿ.